ಹಾಯ್ ಎಲ್ಲರಿಗೂ, ನಾವಿವತ್ತು ಹೋಗ್ತಿದ್ದೀವಿ ಸಕಲೇಶಪುರ ಜಾತ್ರೆಗೆ. ನಾವಂತೂ ಬಸ್ಸಲ್ಲಿ ಫುಲ್ ಎಂಜಾಯ್ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಸೀದಾ ಸಕಲೇಶಪುರ ಬಂದು ತಲುಪಿದ್ವಿ. ಬಸ್ಸೆಲ್ಲಾನು ಬೈಪಾಸ್ ಕಡೆಯಿಂದ ಹೋಗಕ್ಕೆ ಬಿಟ್ಟಿದ್ರು. ಇದೇ ನೋಡಿ ನಮ್ಮ ಸಕಲೇಶಪುರ ಕೆಂಪೇಗೌಡ ಸ್ಟ್ಯಾಚು. ನಾವು ಬರೋತ್ತಿಗೆ ಎಲ್ಲರೂ ತೇರ್ನ ಎಳಿತಿದ್ರು. ಈ ಥರ ಕುಣಿಯೋದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ, ಆದರೆ ಜಾತ್ರೆ ವೈಬ್ ಮಾತ್ರ ಚೆನ್ನಾಗಿತ್ತು. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ. ಟಮಟೆ ಬೀಟ್ ಸೌಂಡ್ ಕೇಳ್ತಿದ್ರೇ ಕುಣಿಬೇಕು ಅಂತ ಅನ್ನಿಸ್ತಿತ್ತು. ತೇರ್ ನೋಡಕ್ಕಂತೂ ಸಿಕ್ಕಾಪಟ್ಟೆ ಜನ ಬಂದಿದ್ರು. ಪುಣ್ಯಕ್ಕೆ ಹೆಂಗೋ ಕಾಲು ತುಳಿತಾ ಆಗಿಲ್ಲ. ನನಗಂತೂ ತೇರಲ್ಲಿ ಡಾಗ್ ಸತೀಶ್ ಅವ್ರ ತಮ್ಮ ಸಿಕ್ಬಿಟ್ಟಿದ್ರು, ಆದರೆ ಅವ್ರು ಡಾಗ್ ಸತೀಶ್ ತಮ್ಮ ಅಲ್ವಂತೆ. ಏನು ಕ್ರೇಜ್ ಗುರು ನಮ್ಮ ಡಿ ಬಾಸ್ ಮತ್ತು ಧನ್ವೀರ್ ಬಾಸ್ ಬಗ್ಗೆ. ನಮ್ಮ ಸಕಲೇಶಪುರ ಜಾತ್ರೆಲೂ ಸಮೇತ ಅವ್ರ ಫೋಟೋನೇ ಇಟ್ಕೊಂಡು ಕುಣಿತಿದ್ದಾರೆ. ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ನಮ್ಮ ಡಿ ಬಾಸ್ ಅಭಿಮಾನಿಗಳು ಒಂದು ಕಡೆ ಆದರೆ ನಮ್ಮ ಬಜರಂಗಿ ಅಭಿಮಾನಿಗಳು ಕೂಡ ಅದಕ್ಕೆ ಸಮನಾಗಿ ಕುಣಿತಿದ್ರು. ಜೈ ಶ್ರೀರಾಮ್. ಸಕಲೇಶಪುರಕ್ಕೆ ಒಳ್ಳೇದಾಗಲಿ ಮತ್ತು ಜೈ RCB ಅಂತ ಬರೆದು ರಥಕ್ಕೆ ಬಾಳೆಹಣ್ಣ ಎಸೆದೆ ಮತ್ತು ಸ್ವಲ್ಪ ಪ್ರಸಾದ ಸೇವನೆ ಮಾಡಿದೆ. ತುಂಬ ಜನ ತೇರಲ್ಲಿ ಸಿಕ್ಕಿ ನನಗೆ ಮಾತಾಡ್ಸಿದ್ದೀರಾ. ತುಂಬ ಥ್ಯಾಂಕ್ ಯು ನಿಮ್ಮ ಪ್ರೀತಿಗೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಅಲ್ಲ ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಬಲೆ ಹೊಳೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹಂಗೆ ಜಾತ್ರೆಗೆ ಹೋದ್ವಿ. ಜಾತ್ರೆಯಲ್ಲಿ ನಮ್ಮ ದೊಡ್ಡಮ್ಮ ಸಿಕ್ಕಿ ಇದ್ರಲ್ಲಿ ಆಟಾಡಿ ಅಂತ ಕೂರಿಸಿದ್ರು. ಸ್ಟಾರ್ಟಿಂಗಲ್ಲಿ ಏನು ಭಯ ಆಗಿಲ್ಲ, ಆದರೆ ಲಾಸ್ಟಿಗೆ ಮಾತ್ರ ತುಂಬ ಭಯ ಆಗೋಕ್ಕೆ ಶುರುವಾಯಿತು. ಕೈಗೆ ಬಳೆ ತೋಡಿಸ್ಬಿಟ್ಟು ಕಡಲೆಪುರಿ ತೆಕ್ಕೊಟ್ರು. ನಾವು ಸೀದಾ ಮನೆಗೆ ಹೋಗೋಣ ಅಂತ ಹೊರಟ್ವಿ. ತೇರಲ್ಲಿ ಕೂಡ ಅಷ್ಟೊಂದು ಜನ ಇದ್ದರು ನೋಡಿ. ಜಾತ್ರೆಯಲ್ಲೂ ಕೂಡ ಅಷ್ಟೇ ಜನ ಬರ್ತಿದ್ದಾರೆ, ಅಷ್ಟೇ ಜನ ಹೊರಗಡೆ ಹೋಗ್ತಿದ್ದಾರೆ. ಹೋಗೋ ದಾರಿಲಿ ಶಾಮಿಯಾನದವರು ಶಾಮಿಯಾನ ಬಿಚ್ಕೊಳ್ತಾ ಇದ್ರು. ಪ್ರಸಾದ ವಿನಿಯೋಗ ಮಾಡಿದವರು ಪಾತ್ರೆಗಳನ್ನೆಲ್ಲ ತೊಳೆದು ಜೋಡಿಸ್ತಾ ಇದ್ರು. ಈ ರಸ್ತೆಲೇ ರಥ ಎಳ್ದಿರೋದ್ರಿಂದ ರಸ್ತೆ ಎಲ್ಲ ಫುಲ್ಲು ಗಲೀಜಾಗೋಗಿದೆ. ಇದೆಲ್ಲ ಬೆಳಗ್ಗೆ ಕ್ಲೀನ್ ಆಗುತ್ತೆ. ದೇವಸ್ಥಾನದಿಂದ ಹೊರಟ ತೇರು ಮರಳಿ ದೇವಸ್ಥಾನಕ್ಕೆ ಬಂದಿದೆ ಅಂತ ಹೇಳಿದರೆ ಅದಕ್ಕೆ ಪ್ರತಿಯೊಬ್ಬ ಸಕಲೇಶಪುರ ಕಾರ್ಯಕರ್ತರು ಹಾಗೂ ಪೊಲೀಸ್ ಅಧಿಕಾರಿಗಳು ಕಾರಣ ಆಗಿರ್ತಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ಶ್ರೀ ಸಕಲೇಶ್ವರ ಸ್ವಾಮಿ ಪ್ರತಿಯೊಬ್ಬರಿಗೂ ಕೂಡ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್.